ಬಂದರೆ 11:17 ಆಗಿಬಿಟ್ಟಿದೆ. ಲೇಟ್ ಆಗಿಬಿಡ್ತು ಇವತ್ತು. ಯಾಕಂದರೆ ವಾಷಿಂಗ್ ಮಿಷಿನ್ನು ಸ್ವಲ್ಪ ಪ್ರಾಬ್ಲಮ್ ಇತ್ತು, ನಡುವರೆನೂ ಕೂರ್ತಿರಲಿಲ್ಲ. ಸೊ ರಿಪೇರ್ ಮಾಡೋಕ್ಕೆ ಬಂದಿದ್ದರು. ಸೊ ಅಲ್ಲಿ ಸ್ವಲ್ಪ ಲೇಟ್ ಆಯಿತು. ಅದರಲ್ಲೇನೋ ಸೆನ್ಸರ್ ಏನಾಗಿರುತ್ತೆ, ಮತ್ತು ಸಂಜೆ ಬರ್ತೀನಿ ಅಂತ ಹೇಳಿದ್ರು. ಸೊ ಅದ್ರ ಕಾರಣಕ್ಕೆ ಲೇಟ್ ಆಗಿತ್ತು. ಸೊ ಲೇಟ್ ಆಗಿದೆ. ವರ್ಕ್ ಪಟ ಮುಗಿಸ್ಕೊಳ್ಬೇಕು. ಈಗ ಶನಿವಾರ ಇರೋದ್ರಿಂದ ಸ್ವಲ್ಪ ವರ್ಕ್ ಬೇಗ ಮುಗಿಸ್ಬೇಕು. ಯಾಕಂದರೆ ಸಂಜೆ ಮೇಲೆಲ್ಲ ಪೇಮೆಂಟು ಅದು ಇಲ್ಲ ಇರುತ್ತೆ ನಮ್ಮದು. ಮತ್ತು ಮಂತಿಂದು ಫಸ್ಟ್ ಸಾಟರ್ಡೆ ಸಿಕ್ಕಾಪಟ್ಟೆ ವರ್ಕ್ ಇರುತ್ತೆ. ಏನು ಮಾಡೋಂಗಿಲ್ಲ. ಸ್ಟಾಕ್ ಸ್ಟೇಟ್ಮೆಂಟ್ಸ್ಗಳನ್ನ ಚೆಕ್ ಮಾಡ್ಕೊಳೋದು ಅದು ಇದು ಎಲ್ಲ ಇರುತ್ತೆ. ಅದನ್ನೆಲ್ಲ ಮಾಡ್ಕೊಳಕ್ಕಿತ್ತು. ಅದಾದಮೇಲೆ ಮತ್ತು ಇನ್ನೊಂದು ಸ್ವಲ್ಪ ಒಗ್ಗಟ್ಟು ಅದ್ರ ಜೊತೆ ಮಾಡ್ತಾ ಇದ್ದೆ. ಅಲ್ಲಿ ಒಬ್ಬರು ಸೆಕ್ಷನ್ ಆಗಿದೆ, ಎಲ್ಲ ತೋರಿಸ್ತೀನಿ. ಟ್ರಾನ್ಸ್ಪೋರ್ಟ್ ಮೆಟೀರಿಯಲ್ಗಳೆಲ್ಲ ಟ್ರಾನ್ಸ್ಪೋರ್ಟಿಗೆ ಹಾಕಿ, ಯಾಕಂದರೆ ಶನಿವಾರ ನಾಳೆ ರಜೆ ಇರುತ್ತೆ, ಸಂಡೇ. ಸೊ ಇನ್ ಬಿಟ್ವೀನ್ ಏನೇ ಮಂಡೇಗೇನೇ ಮೆಟೀರಿಯಲ್ ಹೋಗೋದಿದ್ರೂ ಇವತ್ತೇ ಜಾಸ್ತಿ ಆರ್ಡರ್ ಇರುತ್ತೆ. ಆ್ಯಕ್ಚುಲಿ ಸ್ಯಾಟರ್ಡೆ ತುಂಬ ಆರ್ಡರ್ ಇರುತ್ತೆ. ಅದನ್ನೆಲ್ಲ ಕಳಿಸ್ಕೊಟ್ಟು ಇದನ್ನು ಮಾಡಿ ಅಲ್ಲಿ ಯಾವ್ಯಾವ ಊರಿಗೆ ಹೋಗಬೇಕು ಅದನ್ನೆಲ್ಲ ಸ್ಪ್ಲಿಟ್ ಮಾಡಿ ಇಡಬೇಕಾಗತ್ತೆ. ಹಂಗೆ ಟ್ರಾನ್ಸ್ಪೋರ್ಟ್ರಿಗೆ ಫೋನ್ ಮಾಡಿ ಅವ್ರು ಪಿಕಪ್ ಮಾಡ್ತಾರೆ ಒಂದಿಷ್ಟು ಕಡೆ, ಇಲ್ಲ ಒಂದೊಂದು ಕಡೆ ನಾವೇ ಹೋಗಿ ಕೊಡಬೇಕು. ಈಗ ಸಪೋಸ್ ಹೊರಗಡೆ ಹೋಗೋದಿದೆ ಅಂದಾಗೆಲ್ಲ ಬಸ್ಸಿಗೆ ಹಾಕ್ಬಿಡ್ತೀವಿ. ಸಣ್ಣ ಪುಟ್ಟ ಎಲ್ಲ ಜಾಸ್ತಿ ಇದ್ದರೆ ಮಾತ್ರ ಟ್ರಾನ್ಸ್ಪೋರ್ಟಿಗೆ ಕೊಡ್ತೀವಿ. ಅದಾಗಿ ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಬಂದಾದಮೇಲೆ ಈಗ ನಾನು ಪ್ಲ್ಯಾನಿಂಗ್ ಮಾಡ್ತಾಯಿದ್ದೆ. ಅದರಲ್ಲಿ ತೋರಿಸೋದಿದ್ರೆ ಫಸ್ಟು ನಾವು ಯಾರೇ ಒಂದು ಕ್ಲೈಂಟ್ ಬಂದ್ರೂ ಫಸ್ಟು ಸನ್ನಿಂದು ಡೈರೆಕ್ಷನ್ ಆಫ್ ಮೂಮೆಂಟು ಹೇಗೆ ಮೂಮೆಂಟ್ ಆಗುತ್ತೆ ಸನ್ನಿಂದು ಅಂತ ತೋರಿಸ್ತೀವಿ. ಪ್ಲಾಟ್ ಏರಿಯಾ ಇರುತ್ತೆ. ಪ್ಲಾಟ್ ಏರಿಯಾ ಆದಮೇಲೆ ಈಸ್ಟಿಂದ ರೇಸ್ ಆಗಿ ಸೌತ್ ಪ್ಯಾರಾಬೋಲಿಕ್ಕಾಗಿ ಆ್ಯಕ್ಚುಲಿ ಸ್ಟ್ರೈಟಾಗಿ ಹೋಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡ್ಬಿಡ್ತಾರೆ. ಆ್ಯಕ್ಚುಲಿ ಸಣ್ಣ ಮೂಮೆಂಟ್ ಪಾತ್ ಏನಿದೆಯಲ್ಲ, ಮೂವಿಂಗ್ ಪಾತು ಪ್ಯಾರಾಬೋಲಿಕ್ ಆಗಿರುತ್ತೆ. ಅದು ಸೌತ್ ಸೈಡಿಂದನೇ ಮೂಮೆಂಟ್ ಆಗುತ್ತೆ. ಒಂದು ಅದಾಗ್ತಿದ್ದಂಗೆ ಈಗ ಸೈಟು, ಈಗ ಫ್ಲೋರ್ ಪ್ಲ್ಯಾನು, ಮಾಡಲ್ಲು, ಔಟ್ ಆಫ್ ಸೈಟ್ ಹೋಗಿದೆ. ಇದು ನಮ್ಮದು ಸೈಟಿಂದು ಹೇಗೆ ಬರುತ್ತೆ ವಿತ್ ಲ್ಯಾಂಡ್ಸ್ಕೇಪಿಂಗು, ವಿತ್ ಫರ್ನಿಚರ್ಸು ಹೇಗೆ ಅಲಾಟ್ ಆಗಿದೆ, ಹೇಗೆ ಲೇಔಟ್ಗಳಿಗೆಲ್ಲ ಸೆಟ್ ಮಾಡೇ ಕೊಟ್ಬಿಡ್ತೀವಿ ನಾವು ಈ ಥರ ಒಂದು. ಆಮೇಲೆ ಇದು ಲ್ಯಾಂಡ್ಸ್ಕೇಪಿಂಗು, ಅವರು ಬೇಸಿಕ್ಕಾಗಿರಲಿ ನನಗೆ ವಿತ್ ಗ್ರಾವೆಲ್ಲು ಪೆಬಲ್ಸ್ ಎಲ್ಲ ಇದು ಮಾಡಬೇಕು ಅಂತ ಹೇಳಿದರು. ಸೊ ಅದಾದಮೇಲೆ ಮೂಮೆಂಟ್ಸ್ಗಳು, ಸೆಕ್ಷನ್ಸ್ಗಳು ಯಾವ ಥರ ಬರುತ್ತೆ ಅಂತ ಅವನ್ನೆಲ್ಲ ರೆಡಿ ಮಾಡ್ತಾ ಕೂತ್ಕೊಂಡಿದ್ದೀನಿ. ಈಗ ಎಲೆಕ್ಟ್ರಿಕಲ್ ಲೇಔಟಿಂದು ಎಲ್ಲ ಲೆಜೆಂಡೆಲ್ಲ ಹಾಕ್ಕೊಂಡಿದ್ದೆ. ಸ್ವಲ್ಪ ಇವತ್ತು ಬೇಗ ಹೋಗ್ಬೇಕು ಮನೆಗೆ. ಸ್ಯಾಟರ್ಡೆ ಆಗಿರೋದ್ರಿಂದ ಒಂಚೂರು ಮನೆಗೆ ಹೋಗಿ ಒಂದು ಸ್ವಲ್ಪ ಪರ್ಸ್ನಲ್ ವರ್ಕ್ ಇದೆ, ಅದನ್ನೆಲ್ಲ ಮುಗಿಸ್ಕೊಬೇಕು. ಇದನ್ನು ಆಫೀಸಿಂದೆಲ್ಲ ವರ್ಕೆಲ್ಲ ಮುಗಿಸ್ಕೊಂಡು ಈಗ ಸೈಟ್ ಕಡೆ ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಅಗ್ರಿಮೆಂಟ್ ಕಾಪಿ ಕೊಡಬೇಕಿತ್ತು ಓನರಿಗೆ. ಈಗ ಈ ವಿಡಿಯೋದು ಟಿಪ್ ಅಂತಂದರೆ ನೋಟ್ರಿ ಅಂತ ಒಂದು ಮೆನ್ಷನ್ ಮಾಡ್ಕೊಳ್ಳಿ. ನೋಟ್ರಿ ಅಂದರೆ ಏನು ಅಂದರೆ ಒಂದು ಲೀಗಲ್ ಪ್ರೊಸೀಜರ್, ಎರಡೂ ಪಾರ್ಟೀಸ್ಗಳನ್ನ ಐಡೆಂಟಿಫೈ ಮಾಡೋದು. ನೋಟ್ರಿ ಏನಾಗುತ್ತೆ ಅಂದರೆ ನಿಮ್ಗೆ ಯಾವುದೇ ಅಗ್ರಿಮೆಂಟು 11 ಮಂತ್ಸ್ಗಿಂತ ಕೆಳಗಿತ್ತು, ಇಲ್ಲ 11 ಮಂತ್ಸ್ ಇತ್ತು ಅಂದರೆ ಇದಕ್ಕೆ ನಿಮಗೂ ಸಫಿಷಿಯೆಂಟ್ ಐಡೆಂಟಿಫಿಕೇಷನ್ ಗೌರ್ಮೆಂಟ್ ಕಡೆಯಿಂದ ಲೈಕ್ ನೋಟ್ರಿ ಮಾಡಿಕೊಡ್ತಾರೆ. ಅದು ಅಗ್ರಿಮೆಂಟ್ಸ್ಗಳಲ್ಲಿ ಈಗ ನಮ್ಮದೆಲ್ಲ ಕನ್ಸ್ಟ್ರಕ್ಷನ್ ಅಗ್ರಿಮೆಂಟು, ಇಂಟೀರಿಯರ್ ಅಗ್ರಿಮೆಂಟ್ಸ್ ಎಲ್ಲ ನಾವು ಅರೌಂಡು ಇಂಟೀರಿಯರ್ ಎಲ್ಲ ದೊಡ್ಡ 3 BHK ಆದರೆ ಒಂದು 90 ಡೇಸು, ಮ್ಯಾಕ್ಸಿಮಮ್ 80 ಡೇಸ್ ಒಳಗೆಲ್ಲ ಮುಗಿಸ್ಬಿಡ್ತೀವಿ. ಸೊ ಅದನ್ನು 100 ಡೇಸು ಅಗ್ರಿಮೆಂಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ, ಒಂದು 10 ಡೇಸ್ ಬಫರ್ ಅಂತೇಳಿ. ಅದೇ ಕನ್ಸ್ಟ್ರಕ್ಷನ್ ಆದರೆ ಒಂದು 11 ಮಂತ್ಸು. ಅದ್ರದ್ದು ವ್ಯಾಲಿಡೇಷನ್ ಇಲ್ಲಿ ತನಕ ಅಂದರೆ 11 ಮಂತ್ಸಿಗೆ ಮಾತ್ರ ವ್ಯಾಲಿಡ್ ಆಗಿರುತ್ತೆ. ಈಗ ರೆಂಟಲ್ ಅಗ್ರಿಮೆಂಟ್ಸ್ಗಳು, ಈ ಥರ ಸಣ್ಣ ಪುಟ್ಟ ಅಗ್ರಿಮೆಂಟ್ಸ್ಗಳನ್ನೆಲ್ಲ ನೀವು ಮಾಡ್ಕೊಬೋದು. ಥ್ರೂಔಟ್ ದ ಪೀರಿಯಡು ಸುಮಾರು ಒಂದು 11 ಮಂತ್ಸ್ಗಿಂತ ಜಾಸ್ತಿ ಇದೆ ಅಂದಾಗ ಒಂದು ಲೀಗಲ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ತುಂಬ ಒಳ್ಳೆಯದಾಗಿರುತ್ತೆ. ಯಾಕಂದರೆ ಏನೇ ಥರ ಫ್ರಾಡ್ಗಳಿದ್ರೂ ಅದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. 11 ಮಂತ್ಸ್ಗಿಂತ ಕೆಳಗಿದ್ದರೆ ಇದು ನಿಮಗೆ ಸಫಿಷಿಯೆಂಟು. ಒಂದು ಸಣ್ಣ ಅಮೌಂಟಿಗೆ ಲೈಕ್ ಒಂದು ಇಂಟೀರಿಯರ್ ಅಂತ ಬಂದಾಗ ಅರೌಂಡ್ ಒಂದು 20 lakhs ಈ ರೇಂಜಲ್ಲಿ, ಇಲ್ಲ 10 lakhs ಈ ಥರ ಆಗ್ತಾ ಇರುತ್ತೆ. ಈ ಕನ್ಸಲ್ಟೆನ್ಸಿ ಇದಕ್ಕೆಲ್ಲ ಕನ್ಸ್ಟ್ರಕ್ಷನ್ ಅಗ್ರಿಮೆಂಟು ಥ್ರೂಔಟ್ 1 CR ಆ ಕಡೆ ಎಲ್ಲ ಜಾಸ್ತಿ ಇದ್ದಾಗ ರಿಜಿಸ್ಟರ್ ಅಗ್ರಿಮೆಂಟ್ಗಳು ಮ್ಯಾಂಡೇಟ್ರಿ ಅಂತಿಲ್ಲ, ನಿಮಗೆ ಕ್ಲೈಂಟ್ ಮೇಲೆ ಡಿಪೆಂಡೆನ್ಸಿ ನಿಮ್ದು ಹೆಂಗಿರುತ್ತೆ ಅದ್ರ ಮೇಲೆ ನೀವು ಮಾಡಿಸ್ಕೊಬೋದು. ಈಗ ನಮ್ಮ ಕ್ಲೈಂಟಿಗೆ ನೆಸೆಸಿಟಿ ಇಲ್ಲ, ಯಾಕಂದರೆ ರಿಪೀಟೆಡ್ ಕ್ಲೈಂಟ್ಸ್ ನಂದು ಆಲ್ಮೋಸ್ಟ್ ಎಲ್ಲ ವರ್ಕ್ಗಳು ಮಾಡೋದು ನಾವು. ಅವರೊಬ್ಬರು ಡೆವಲಪರ್ ಇದ್ದಾರೆ, ಅವ್ರದ್ದೇ ವರ್ಕ್ಗಳನ್ನು ರಿಪೀಟೆಡಾಗಿ ಮಾಡ್ತಾ ಇರ್ತೀವಿ. ಸೊ ನಾವು ಒಂದು ರೆಗ್ಯುಲರ್ ಒಂದು ಬೇಸಿಕ್ ಒಂದು ಫಾರ್ಮಾಲಿಟೀಸಿಗೆ ಇರಲಿ ಅಂತೇಳಿ ಒಂದು ನೋಟ್ರಿ 11 ಮಂತ್ಸಿಂದ ಮಾಡಿಕೊಂಡು ಇದು ಮಾಡ್ತೀವಿ. ಅವ್ರದ್ದೇ ಫೋನ್ ಬಂತು.
ಹಲೋ. ಹಾಂ ಸರ್, ಆನ್ ದಿ ವೇ ಇದ್ದೀನಿ. ಹಾಂ ಸರ್. ಸರ್ ಇನ್ನೊಂದು 10 ಈಗ ಕರೆಕ್ಟು ಕೋರ್ಟ್ ಹತ್ರ ಇದ್ದೀನಿ ಸರ್. ಹಾಂ, ಕೋರ್ಟ್ ರೋಡಿಂದ ಬರ್ತಾಯಿದ್ದೀನಿ ಕೋರ್ಟ್. ಹಾಂ ಸರ್, ಬರ್ತೀನಿ. ಓಕೆ. ಕ್ಲೈಂಟೇ ಫೋನ್ ಮಾಡಿದರು, ಪಾಪ ವೆಯ್ಟ್ ಮಾಡ್ತಾ ಇದ್ದಾರೆ. ಇದನ್ನೊಂದು ನೋಟ್ರಿ ಒಂದು ಮಾಡಿಸಿ ಪಟ್ಟ ಹೋಗ್ಬಿಟ್ರೆ ತುಂಬ ಒಳ್ಳೆಯದಾಗತ್ತೆ. ಹೋಗ್ಬೇಕು. ನೋಟ್ರಿ ಆ್ಯಕ್ಚುಲಿ ಮೊನ್ನೆನೇ ಮಾಡಬೇಕಿತ್ತು, ಆಗಲಿಲ್ಲ, ವರ್ಕ್ ಬ್ಯುಸಿಲಿ. ಸೊ ಇದನ್ನೆಲ್ಲ ಮುಗಿಸಿ ಪಟ್ಟ ನೋಟ್ರಿ ಮಾಡಿಕೊಂಡು ಸೈಟಲ್ಲಿ ಏನೇನು ವರ್ಕ್ ಆಗಿದೆ ಎಲ್ಲದೂ ತೋರಿಸ್ತೀವಿ ಬನ್ನಿ. ಇದಾಗಿತ್ತು ನೋಟ್ರಿಯ ಇನ್ಫಾರ್ಮೇಷನ್. ನೋಟ್ರಿ ಅನ್ನೋದೊಂದಿಷ್ಟು ಜನಕ್ಕೆ ಗೊತ್ತಿರಲ್ಲ, ಒಬ್ಬೊಬ್ರಿಗೆ ಗೊತ್ತಿರತ್ತೆ. ಗೊತ್ತಿಲ್ಲದಿದ್ದವರು ಡೀಪಾಗಿ ಬೇಕು ಅಂದರೆ ಸರ್ಚ್ ಮಾಡಿ. ನನಗೆ ಗೊತ್ತಿರೋದು ಇಷ್ಟು, ಇದ್ರ ಬಗ್ಗೆ ಹೇಳಿದ್ದೀನಿ. ಇನ್ನು ಎಕ್ಸ್ಟ್ರಾ ಏನಾದ್ರು ಬೇಕಿದ್ರೆ ನೋಡ್ಕೊಳ್ಳಿ. ಒಂದು ಫಾರ್ಮಾಲಿಟಿ ಆಫ್ ಅಗ್ರಿಮೆಂಟ್, ಒಂದು ಲೀಗಲ್ ಪ್ರೊಸೆಸಸ್ಸೇ. ಎರಡು ಪಾರ್ಟಿಗಳ ಬಗ್ಗೆ ಗೊತ್ತಾಗಕ್ಕೆ, ಈಗ ಐಡೆಂಟಿಫೈ ಮಾಡೋಕ್ಕೆ ನಂದು ಆಧಾರ್ ಕಾರ್ಡು ಇಲ್ಲ ಪ್ಯಾನ್ ಕಾರ್ಡು, ಪ್ರಸನ್ನ ನಾನೇ, ಎಕ್ಸ್ ಕ್ಲೈಂಟು, ಈ ಕ್ಲೈಂಟ್ ಯಾರ್ಯಾರು ಅಂತ ನೋಡೋದಕ್ಕೆ ಅವ್ರ ಆಧಾರ್ ಕಾರ್ಡು, ಆಧಾರ್ ನಂಬರ್ ನೋಡಿ ಒಂದು ಸೈನ್ ಹೊಡೆದು ಕೊಡ್ತಾರೆ ಅಷ್ಟೇ. ಅದಕ್ಕೊಂದು ನಾಮಿನಲ್ ಚಾರ್ಜ್ ಇರುತ್ತೆ. ಯು ಹ್ಯಾವ್ ಟು ಪೇ ದಟ್ ಚಾರ್ಜ್, ದಟ್ಸ್ ಇಟ್. ಈಗ ನಾವು ನಮ್ಮ ವೇರ್ಹೌಸಲ್ಲಿದ್ದೀವಿ. ಲೈಕ್ ನಮ್ಮ ಹತ್ರ ಹಾರ್ಡ್ವೇರ್ ರಿಲೇಟೆಡ್ ಎಲ್ಲ ಮೆಟೀರಿಯಲ್ಸ್ಗಳು ಅವೈಲೇಬಲ್ ಇದೆ. ಚಾನಲ್ಸ್ ಆಗ್ಬೋದು, ಹಿಂಜಸ್ ಆಗ್ಬೋದು, ಹಾಗೂ ವಾರ್ಡ್ರೋಬ್ ಫಿಟ್ಟಿಂಗ್ಸ್, ವಾರ್ಡ್ರೋಬ್ ಸ್ಲೈಡಿಂಗ್ಸ್ ಫಿಟ್ಟಿಂಗ್ಸ್, ಕಟ್ಲರೀಸು, ಬಾಟಲ್ ಪುಲ್ಔಟ್, ಎವ್ರಿಥಿಂಗ್ ಇಲ್ಲಿ ರೆಡಿ ಇರುತ್ತೆ. ಅದ್ರ ಜೊತೆಗೆ ನಮ್ಮ ಹತ್ರ ಗ್ಲಾಸಸ್ ರಿಲೇಟೆಡ್ ಮೆಟೀರಿಯಲ್ ಎಲ್ಲದೂ ಅವೈಲೇಬಲ್ ಇದೆ. ನಾವು ಓಝೋನ್ ಅಥರೈಸ್ ಡಿಸ್ಟ್ರಿಬ್ಯೂಟರು ಇಡೀ ಶಿವಮೊಗ್ಗ ಡಿಸ್ಟಿಕ್ಕಿಗೆ. ಈಗ ಪ್ರೆಸೆಂಟ್ಲಿ ನಾವೀಗ ಪ್ಯಾಕ್ ಮಾಡ್ತಾ ಇರೋ ಮೆಟೀರಿಯಲ್ ಬಂದುಬಿಟ್ಟು ಫ್ಲೋರ್ ಸ್ಪ್ರಿಂಗ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಕಮರ್ಷಿಯಲ್ ಪರ್ಪಸ್ಗಳಲ್ಲಿ ಯೂಸ್ ಮಾಡ್ತಾರೆ ಇದನ್ನೆಲ್ಲ. ಓಕೆ, ಇದು 6400 ಅಂತೇಳಿ, ಇನ್ಕ್ಲೂಡಿಂಗು ಬಾಟಮ್ ಪ್ಯಾಚು, ಟಾಪ್ ಪ್ಯಾಚು ಬರುತ್ತೆ. ಓಝೋನ್ ಕಂಪ್ನಿ ಬ್ರ್ಯಾಂಡಿಂಗ್ ಇರುತ್ತೆ. ಇವೆಲ್ಲ ನಿಮಗೆ 3 years ವಾರಂಟಿಲಿ ಬಂದಿರುತ್ತೆ. ವಾರಂಟಿ ಕೂಡ ಮೆನ್ಷನ್ ಆಗಿದೆ ಇಲ್ಲಿ ನಮ್ಮದು. ಮತ್ತು ನಿಮಗೆ ಯಾವುದೇ ಥರ ಮೆಟೀರಿಯಲಲ್ಲಿ ಇದಿರಲ್ಲ, ಯಾಕಂದರೆ ಫುಲ್ಲಿ ಅಥೆಂಟಿಕೇಷನ್ ಮೆಟೀರಿಯಲ್ ಇರುತ್ತೆ. ನೀವು ಬಾರ್ಕೋಡು ಅದರಲ್ಲಿ ಸ್ಕ್ಯಾನ್ ಮಾಡ್ತಿದ್ದಂಗೆ ಗೊತ್ತಾಗುತ್ತೆ ಜೆನ್ಯೂನ್ ಪ್ರಾಡಕ್ಟಾ ಅಲ್ವಾ ಅಂತೇಳಿ. ಸೊ ನಮ್ಮ ಹತ್ರ ಗ್ಲಾಸಸ್ ರಿಲೇಟೆಡ್ ಎಲ್ಲ ಮೆಟೀರಿಯಲ್ಲು ಅವೈಲೇಬಲ್ ಇದೆ. ಏನಾದ್ರು ಮೆಟೀರಿಯಲ್ ರಿಕ್ವೈರ್ಮೆಂಟ್ ಇದ್ದರೆ ದಯವಿಟ್ಟು DM ಮಾಡಿ, ನಮ್ಮ ನಂಬರ್ ಕೆಳಗಡೆ ಕೊಟ್ಟಿರ್ತೀನಿ. ಏನೇ ಮೆಟೀರಿಯಲ್ ರಿಕ್ವೈರ್ಮೆಂಟ್ ಇದ್ರೂ ಹಾಗೂ ಕನ್ಸಲ್ಟೇಷನ್ ಇದ್ರೂ ಕಾಲ್ ಮಾಡಿ. ಫೈನಲಿ ಬ್ಲಾಗ್ ಮುಗಿಸೋ ಟೈಮ್ ಬಂದಾಯಿತು. ಇವತ್ತಿನ ಸಿವಿಲ್ ಟಿಪ್ ಅಂತ ಹೋದರೆ, ಯಾವುದೇ ಅಗ್ರಿಮೆಂಟ್ ಮಾಡ್ಸೋಕ್ಕೂ ಮುಂಚೆ, ಮಾಡಿಸಾದ್ಮೇಲೆ ನೋಟ್ರಿ ಅನ್ನೋದನ್ನು ಯಾಕೆ ಇಂಪಾರ್ಟೆಂಟ್ ಇರುತ್ತೆ ಅನ್ನೋದು ಹೇಳ್ತೀನಿ. ನೋಟ್ರಿ ಅಂದರೆ ಒಂದು ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿ ಅಂತ ಇರ್ತಾರೆ. ಫಸ್ಟ್ ಪಾರ್ಟಿ ಅಂದರೆ ಯಾರು ಕಟ್ಕೊಡ್ತಾ ಇರ್ತಾರೆ ಅವ್ರು ಫಸ್ಟ್ ಪಾರ್ಟಿ ಆಗಿರ್ತಾರೆ. ಸೆಕೆಂಡ್ ಪಾರ್ಟಿ ಯಾರು ನಮ್ಮ ಹತ್ರ ಕಟ್ಟಿಸ್ಕೊಳ್ತಾ ಇರ್ತಾರೆ ಬಿಲ್ಡಿಂಗ್ನ, ಅವರು ಸೆಕೆಂಡ್ ಪಾರ್ಟಿ ಆಗಿರ್ತಾರೆ. ಸೊ ಇವರಿಬ್ಬರ ಮಧ್ಯೆ ಒಂದು ಮ್ಯೂಚುವಲಿ ಒಂದು ನಾವೇನು ಮಾಡ್ತೀವಿ, ಈ ಸ್ಟ್ಯಾಂಪ್ ತಕ್ಕೊಳ್ತೀವಿ. ಈ ಸ್ಟ್ಯಾಂಪಲ್ಲಿ ಅಗ್ರಿಮೆಂಟ್ ಮಾಡಿ ನಮ್ಮದು ಡ್ರಾಫ್ಟ್ ಎಲ್ಲ ಕೊಡ್ತೀವಿ. ಯಾವ ಥರ ಏನೇನು ಬರುತ್ತೆ, ಯಾವ್ಯಾವ ಮೆಟೀರಿಯಲ್ ಎಲ್ಲೆಲ್ಲಿಗೆ ಬರುತ್ತೆ, ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅನ್ನೋದಕ್ಕೆ ಒಂದು ಡ್ರಾಫ್ಟ್ ಕೊಡ್ತೀವಿ ವಿತ್ ಪ್ಲ್ಯಾನು, ಸೆಕ್ಷನ್ಸು ಎಲ್ಲದು ಬಿಲ್ಡಿಂಗ್ ಪ್ಲ್ಯಾನ್ ಕೊಟ್ಟು ಅದ್ರ ಜೊತೆಗೆ ಒಂದು ಅಗ್ರಿಮೆಂಟು ಆಗತ್ತೆ. ಸೊ ಅದನ್ನು ಲೀಗಲೈಸ್ ಮಾಡೋದು ಹೇಗೆ, ಇಲ್ಲ ಲೈಕ್ ಒಬ್ಬರಿಂದ ಒಂದು ಗೌರ್ಮೆಂಟ್ ಪರ್ಸನ್ನಿಂದ ಅಥೆಂಟಿಕೇಟ್ ಮಾಡೋದು ಹೇಗೆ ಅಂದರೆ, ಒಂದು ಬೇಸಿಕ್ ಆಗಿ ಫಸ್ಟ್ ಪ್ರೊಸೆಸ್ ನೋಟ್ರಿ ಆಗುತ್ತೆ. ನೋಟ್ರಿ ನಥಿಂಗ್ ಬಟ್ ಟು ಐಡೆಂಟಿಫೈ ದ ಪಾರ್ಟೀಸ್, ಲೈಕ್ ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟೀಸ್. ಹೇಗೆ ಅವ್ರದ್ದು ಲೈಕ್ ವಿಸಿಟಿಂಗ್ ಕಾರ್ಡು, ಲೈಕ್ ಈ ಥರ ನಮ್ಮನ್ನು ನಾವು ಹೆಂಗೆ ಐಡೆಂಟಿಫೈ ಮಾಡ್ತೀವೋ ಅದರಲ್ಲಿ ನಮಗೆ ಕಂಪ್ನಿಗಳನ್ನು ಐಡೆಂಟಿಫೈ ಮಾಡೋಕ್ಕೆ GST ಇರುತ್ತೆ. ಅದು ಡಾಕ್ಯುಮೆಂಟ್ ಕೊಡಬೇಕು. ಅದಾದಮೇಲೆ ಪಾರ್ಟಿದೆಲ್ಲ GST ಇರೋದ್ರಿಂದ ಆಧಾರ್ ಕಾರ್ಡನ್ನು ಅವರು ಅಥೆಂಟಿಕೇಷನಿಗೆ ಬಳಸ್ಕೊತಾರೆ. ಅದೆರಡೂ ಚೆಕ್ ಮಾಡಿ ಕರೆಕ್ಟ್ ಇದೆ ಅಂದಮೇಲೆ ಅವ್ರೊಂದು ಸೈನ್ ಹಾಕ್ಕೊಟ್ಟು ಒಂದು ಸೀಲ್ ಹೊಡ್ಕೊಡ್ತಾರೆ. ಇದೇ ನೋಟ್ರಿ. ಬಟ್ ಇದು ಯಾವುದಕ್ಕೆ ವ್ಯಾಲಿಡ್ ಆಗಿರುತ್ತೆ ಅಂದರೆ 11 ಮಂತ್ಗಿಂತ ಕಮ್ಮಿ ಇರೋ ಅಗ್ರಿಮೆಂಟು, ಇಲ್ಲ 1 ವರ್ಷಕ್ಕಿಂತ ಕಮ್ಮಿ ಇರೋ ಅಗ್ರಿಮೆಂಟ್ಗಳಿಗೆ ನೋಟ್ರಿ ವ್ಯಾಲಿಡ್ ಮಾಡಿಸ್ಬೋದು. ವ್ಯಾಲ್ಯೂ ಜಾಸ್ತಿ ಇದ್ದು ಅಗ್ರಿಮೆಂಟ್ ಪೀರಿಯಡ್ ಜಾಸ್ತಿ ಇದ್ದಾಗ ದಯವಿಟ್ಟು ಒಂದು ರಿಜಿಸ್ಟರ್ಡ್ ಅಗ್ರಿಮೆಂಟ್ ಮಾಡಿಸ್ಕೊಳ್ಳಿ. ಯಾಕಂದರೆ ಹೆಲ್ಪ್ಫುಲ್ ಆಗುತ್ತೆ ಕಂಪ್ನಿ ಹೆಸರಲ್ಲಿ ಒಂದಿದ್ದಾಗ. ಲೀಗಲಿ ಏನೇ
ತಪ್ಪುಗಳ ಅವ್ರ ಕಡೆಯಿಂದ ಆದಾಗ ಇಲ್ಲ ನಮ್ಮ ಕಡೆಯಿಂದ ಆದಾಗ ಕಸ್ಟಮರ್ಗೂ ಹೆಲ್ಪ್ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ. ಕಸ್ಟಮರ್ ಒಂದೊಂದು ಪೇಮೆಂಟ್ ಡಿಲೇ ಮಾಡಿರ್ತಾರೆ, ಸೊ ಅವಾಗ ನಾವು ಲೀಗಲಿ ಹೋಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದಾಗಿತ್ತು ನೋಟ್ರಿ ಬಗ್ಗೆ ನಮ್ಮ ಮಾಹಿತಿ. ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬ್ಲಾಗ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಸಿಗೋಣ. ಶುಭರಾತ್ರಿ.